ಬೆಳಗಾವಿ ತಾಲೂಕಿನ ಮುತ್ಗಾ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಾವಕೇಶ್ವರಿ ದೇವಿಯ ಜಾತ್ರೆ ಭಕ್ತಿ ಹಾಗೂ ಸಾಂಪ್ರದಾಯಿಕ ಉತ್ಸವದೊಂದಿಗೆ ಆರಂಭವಾಗಿದೆ. ಜಾತ್ರೆಯ ಆರಂಭದಲ್ಲಿ ದೇವಿಯ ಮೂರ್ತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ವಾದ್ಯ ವೃಂದದ ನಡುವೆ ದೇವಾಲಯಕ್ಕೆ ತರಲಾಯಿತು. ಶೋಧೋಚಿತವಾಗಿ ಪ್ರತಿಷ್ಠಾಪನೆ ನಡೆಸಲಾಯಿತು. ದೇವಿಗೆ ಶ್ರದ್ಧೆಯಿಂದ ಉಡಿಯನ್ನು ಸಮರ್ಪಣೆ ಮಾಡಲಾಯಿತು ಹಾಗೂ ಅದಾದ ನಂತರ ಮಹಾ ಆರತಿ ನೆರವೇರಿಸಲಾಯಿತು. ಇದಾದ ನಂತರ ಗಾರ ಹಾಕಿ ದೇವಾಲಯವನ್ನು ಭಕ್ತರಿಗೆ ತೆರಲಾಯಿತು. ಈ ದೇವಾಲಯದ ವಿಶೇಷತೆ ಎಂದರೆ ಇಲ್ಲಿ ತೆಂಗಿನಕಾಯಿ ಹಾರಾಡುವ ಆಚರಣೆ ಇಲ್ಲ. ಭಕ್ತರು ಒಣ ಕೊಬ್ಬರಿಯ ಪಾತ್ರಗಳನ್ನೇ ದೇವಿಗೆ ಅರ್ಪಿಸುತ್ತಾರೆ. ಹಾಗೂ ದೇವಾಲಯದ ಎದುರಿಗಿರುವ ಅಗ್ನಿಕುಂಡದಲ್ಲಿ ಅದನ್ನು ಸಮರ್ಪಣೆ ಮಾಡುತ್ತಾರೆ. ದೇವಾಲಯ ಸಮಿತಿ ಹಾಗೂ ಗ್ರಾಮ ಸಮಿತಿ ಸದಸ್ಯರು ಜಾತ್ರಾ ವ್ಯವಸ್ಥೆಯ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು. ಶ್ರೀ ಭಾವಕೇಶ್ವರಿ ದೇವಸ್ಥಾನ ಕಮಿಟಿ ಈ ಭಾವಕೇಶ್ವರಿ ದೇವಸ್ಥಾನದ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ನಡೀತಿದೆ. ಇದಕ್ಕೆ ದೇವಸ್ಥಾನ ಕಮಿಟಿಯವರು ಹಾಗೂ ಗ್ರಾಮ ಪಂಚಾಯತಿಯವರು ಮತ್ತು ಗ್ರಾಮದ ಎಲ್ಲ ಗುರು ಹಿರಿಯರು ಸಹಕಾರದಿಂದ ಈ ಒಂದು ಜಾತ್ರೆಯು ಅತಿ ಅದ್ಭುತವಾಗಿ ಅದ್ಧೂರಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆದಿದೆ. ಅದೇ ರೀತಿ ಈ ವರ್ಷ ಮಳೆರಾಯ ಒಳ್ಳೆಯ ರೀತಿಯಿಂದ ಮಳೆಯಾಗಿ ಎಲ್ಲ ರೈತರ ಬೆಳೆಗಳು ಭಾಳ ಚೆನ್ನಾಗಿದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಅತಿ ಸಂತೋಷದಿಂದ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲು ಈ ಸಲ ಎಲ್ಲ ತಯಾರಾಗಿದೆ. ಆ ಕಾರಣಕ್ಕಾಗಿ ಈ ಸದ್ಭಕ್ತರಲ್ಲಿ ನಾವು ದೇವಸ್ಥಾನ ಕಮಿಟಿ ವತಿಯಿಂದ ಬೇಡ್ಕೊಳ್ಳೋದು ಎಲ್ಲರೂ ಸಮಾಧಾನವಾಗಿ ಲೈನ್ನಲ್ಲಿ ಬಂದು ದೇವಿ ದರ್ಶನ ಪಡೆದುಕೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಎಲ್ಲರ ಪರವಾಗಿ ದೇವಸ್ಥಾನ ಕಮಿಟಿ ಪರವಾಗಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ತೇವೆ. ನಮಸ್ಕಾರ, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೀರಾ ದೇಶಪಾಂಡೆ ಮಾತಾಡ್ತಿರೋದು. ಇವತ್ತು ನಮ್ಮ ಭಾವಕೇಶ್ವರಿ ಜಾತ್ರೆ ಮುತ್ಕಾ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ನಮ್ಮ ಪಂಚಾಯತಿಯಿಂದನೂ ಸಹಿತ ನಾವು ಆದಷ್ಟು ಸಹಕಾರ ಮಾಡಬೇಕು ಅಂತ ನಿನ್ನೆ ಒಂದು ಮೀಟಿಂಗ್ ತಗೊಂಡು ಎಲ್ಲವನ್ನೂ ವಿವರಣೆಯಾಗಿ ಮಾತಾಡಿದ್ದೀವಿ. ಪೊಲೀಸ್ ಕಡೆಯಿಂದನೂ ನಮ್ಗೆ ಲೆಟ್ರ್ ಬಂದಿತ್ತು, ನೀವು ಇದನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂತ ಅವ್ರಿಗೂ ಅರೇಂಜ್ಮೆಂಟ್ ಮಾಡಿದ್ದೀವಿ. ಹಾಗೆಯೇ ಸಮಸ್ತ ಜನರಲ್ಲೂ ನನ್ನ ಮುತ್ಕಾ ಗ್ರಾಮದ ಎಲ್ಲ ಜನರಲ್ಲೂ ಕೇಳ್ಕೊತೀನಿ, ಸಮಾಧಾನದಿಂದ ಎಲ್ಲರೂ ದೇವಿ ದರ್ಶನ ಮಾಡ್ಕೊಂಡು ದೇವಿ ಕೃಪೆಗೆ ಪಾತ್ರರಾಗಿ ನಿಮ್ಮ ಮುತ್ಕಾ ಗ್ರಾಮ ನಮ್ಮೆಲ್ಲರ ಮುತ್ಕಾ ಗ್ರಾಮ ಚೆನ್ನಾಗಿ ಬೆಳೀಲಿ ಅಂತ ದೇವಿಯಲ್ಲಿ ಬೇಡ್ಕೊತ ನಾನು ನಿಮ್ಗೆಲ್ಲರಿಗೂ ಇನ್ನೊಮ್ಮೆ ಕೇಳ್ಕೊತೀನಿ, ಎಲ್ಲರೂ ಜಾತ್ರೆನ ಸುಗಮವಾಗಿ ಚೆನ್ನಾಗಿ ಮಾಡಿ ನಡೆಸ್ಕೊಡ್ರಿ ಅಂತ ಕೇಳ್ತಾರೆ. ಇದೇ ವೇಳೆ ಕಾಂಗ್ರೆಸ್ ಯುವ ನಾಯಕ ಮೃಣಾಲ್ ಹೆಬ್ಬಾಳ್ಕರ್ ಅವರು ದೇವಿಯ दर्शन ಪಡೆದು ಎಲ್ಲ ಭಕ್ತರಿಗೆ ಜಾತ್ರೆ ಶುಭಾಶಯಗಳನ್ನು ನೀಡಿದ್ದಾರೆ. आज मुतगा गावामध्ये दरवर्षीप्रमाणे भावकेश्वरी देवीच्या जात्राच्या निमित्त मुतगा गावचे सर्व जे काय नेते मंडळी आणि खास करून या भागाचे लोकप्रिय आमदार लक्ष्मीताई हेब्बाळकर त्यांच्या मार्गदर्शनाखाली आम्ही सगळेजण येऊन देवीचा आज आशीर्वाद घेतलेला आहे. देवाकडे एवढंच आमचा प्रार्थना आहे की आमचा मतदारसंघ हे विकासाचा वाटेवर जात आहे आणि देवीचा आणि लोकांच्या वरती आशीर्वाद आणि आम्हाला मार्गदर्शन देवीचं असंच राहू दे आणि पूर्ण गावच्या हितासाठी आज आम्ही
इथं देवाकडे प्रार्थना केलेला आहे. मी सर्वांना जत्रेचा हार्दिक शुभेच्छा मी व्यक्त करतो आणि पूर्ण ग्रामीण भागाच्या लोकांना देवीचं दर्शन घेण्यासाठी मी त्यांना आमंत्रण करतो. एवढं सांगून माझं 2 शब्द. धन्यवाद. ಈ ಜಾತ್ರೆ 2 ದಿನ ನಡೆಯಲಿದ್ದು ಬೆಳಗಾವಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಭಕ್ತರು ದರ್ಶನಕ್ಕಾಗಿ ಆಗಮಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಾಯ್ಸ್ ಆಫ್ ವೇಣುಗ್ರಾಮ್, ಬೆಳಗಾವಿ.